ಬಾಗಲಕೋಟೆ ಜಿಲ್ಲೆ ಶ್ರೀ ವಿಜಯ ಮಹಾಂತೇಶ ಸಹಕಾರಿ ಬ್ಯಾಂಕನಿ ಹುನಗುಂದದ ಮುಂದಿನ 5 ವರ್ಷಗಳ ಅವಧಿಗೆ ದಿನಾಂಕ ಫೆಬ್ರವರಿ 19, 2025 ರಂದು ಮಧ್ಯಾಹ್ನ 3 ಗಂಟೆಗೆ ಜರುಗಿದ ಚುನಾವಣೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಶಕುಂತಲಾ ಎಸ್ ಗಂಜಿಹಾಳ ಹಾಗೂ ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಸೋಮಶೇಖರ ಎಚ್ ಬಲಕುಂದಿರು ಅವಿರೋಧ ಆಯ್ಕೆಗೆ ಸಹಕರಿಸಿದ ಬ್ಯಾಂಕಿನ ಆಡಳಿತ ಮಂಡಳಿಯ ಸರ್ವನಿರ್ದೇಶಕರಿಗೆ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳು ಸಲ್ಲಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ ಶ್ರೀ ವಿಜಯ ಮಹಾಂತೇಶ ಸಹಕಾರಿ ಬ್ಯಾಂಕನಿ ಹುನಗುಂದದ ದಿನಾಂಕ ಫೆಬ್ರವರಿ 19, 2025 ರಂದು ಮಧ್ಯಾಹ್ನ 3 ಗಂಟೆಗೆ ಬ್ಯಾಂಕಿನ ಮುಂದಿನ 5 ವರ್ಷಗಳ ಅವಧಿಗೆ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಹುದ್ದೆಗೆ ಜರುಗಿದ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಅಭ್ಯರ್ಥಿಗಳ ಫಲಿತಾಂಶ ಘೋಷಣೆ ಹಾಗೂ ಬ್ಯಾಂಕಿನ ಆಡಳಿತ ಮಂಡಳಿಗೆ ಚುನಾವಣೆ ಮೂಲಕ ನೂತನವಾಗಿ ಆಯ್ಕೆಯಾದ ನಿರ್ದೇಶಕರಿಗೆ ಪ್ರಮಾಣಪತ್ರ ವಿತರಣೆಯ ಚುನಾವಣಾ ಪ್ರಕ್ರಿಯೆಯು ಚುನಾವಣಾಧಿಕಾರಿಗಳಾದ ದಾನಯ್ಯ ಹಿರೇಮಠ ಕೆಸಿಎಸ್ರ ನೇತೃತ್ವದಲ್ಲಿ ಬ್ಯಾಂಕಿನ ಕಾರ್ಯಾಲಯದ ಸಭಾಂಗಣದಲ್ಲಿ ಜರುಗಿತು. ಮೊದಲಿಗೆ ಚುನಾವಣಾಧಿಕಾರಿ ದಾನಯ್ಯ ಹಿರೇಮಠರು ನೂತನವಾಗಿ ಬ್ಯಾಂಕಿನ ಆಡಳಿತ ಮಂಡಳಿಗೆ ಆಯ್ಕೆಯಾದ ನಿರ್ದೇಶಕರಿಗೆ ಆಯ್ಕೆಯ ಪ್ರಮಾಣಪತ್ರ ವಿತರಿಸಿದರು. ನಂತರ ಚುನಾವಣಾಧಿಕಾರಿಗಳು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗಾಗಿ ಜರುಗಿದ ಅವಿರೋಧ ಆಯ್ಕೆಯ ಚುನಾವಣಾ ಪ್ರಕ್ರಿಯೆ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಅವಿರೋಧವಾಗಿ ಅಧ್ಯಕ್ಷರಾಗಿ ಶ್ರೀಮತಿ ಶಕುಂತಲಾ ಎಸ್ ಗಂಜಿಹಾಳರು ಆಯ್ಕೆಯಾಗಿದ್ದಾರೆಂದು ಹಾಗೂ ಅವಿರೋಧವಾಗಿ ಉಪಾಧ್ಯಕ್ಷರಾಗಿ ಸೋಮಶೇಖರ ಬಲಕುಂದಿರು ಆಯ್ಕೆಯಾದರೆಂದು ಘೋಷಿಸುತ್ತಾ ಮಾಧ್ಯಮ ಪ್ರಕಟಣೆಗೆ ಫಲಿತಾಂಶ ಪ್ರಕಟಿಸಿದರು. ನಂತರ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀಮತಿ ಶಕುಂತಲಾ ಗಂಜಿಹಾಳ ಮತ್ತು ಸಂಗಪ್ಪ ಗಂಜಿಹಾಳ ದಂಪತಿಗಳು ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಸೋಮಶೇಖರ ಬಲಕುಂದಿರು ಮಾತನಾಡಿ, ಈ ಹಿಂದಿನ ಆಡಳಿತಾವಧಿಯಲ್ಲಿ ಹೇಗೆಲ್ಲ ಎಲ್ಲ ನಿರ್ದೇಶಕರು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಸಲಹೆ ಸಹಕಾರ ನೀಡಿದ್ದಿರೋ ಹಾಗೆಯೇ ಬ್ಯಾಂಕಿನ ಸರ್ವತೋಮುಖಾಭಿವೃದ್ಧಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ನಂತರ ಅವಿರೋಧ ಆಯ್ಕೆಗೆ ಸಹಕರಿಸಿದೆಲ್ಲ ನಿರ್ದೇಶಕರಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ತಮ್ಮ ಮತ್ತು ತಮ್ಮ ಕುಟುಂಬದ ಪರವಾಗಿ ಧನ್ಯವಾದಗಳು ಸಲ್ಲಿಸಿದರು. ನಂತರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಬೆಂಬಲಿಗರು ಬಂಧುಬಳಗದಿಂದ ಬ್ಯಾಂಕಿನಲ್ಲಿ ಮತ್ತು ಅವರ ಸ್ವಗೃಹದಲ್ಲಿ ಸನ್ಮಾನ ಕಾರ್ಯಕ್ರಮ ಹಾಗೂ ಪಟಾಕಿ ಸಿಡಿತದೊಂದಿಗೆ ಸಂಭ್ರಮದ ವಿಜಯೋತ್ಸವ ಜರುಗಿತು. ಈ ಒಂದು ಅವಿರೋಧ ಆಯ್ಕೆಯ ಚುನಾವಣೆಯಲ್ಲಿ ನಿರ್ದೇಶಕರಾದ ಮಂಜುನಾಥೆನಾಲೂರ, ಶ್ರೀಮತಿ ಶಕುಂತಲಾ ಎಸ್ ಬೆಲ್ಲದ, ರವಿ ಎಂ ಹುಚನೂರ, ಮಹಾಂತೇಶ ಮಾವಾರಿ, ನೀಲಪ್ಪ ಎಸ್ ಮುಕ್ಕಣ್ಣವರ, ಶಿವಾನಂದ ವಿಕಂಠಿ, ಬಸವರಾಜ ಎಸ್ ಹೊಸೂರ, ನೀಲಪ್ಪ ಎಫ್ ತಪೇಲಿ, ತಿಪ್ಪರೆಡ್ಡೆಪ್ಪ ಎಂ ನಾಗರಾಳ, ರಾಜಕುಮಾರ ಬಿಬಾದವಾಡಗಿ, ಶರಣಪ್ಪ ಬಿ ಹೊಸೂರ, ಬಸವರಾಜ ಬಿನಾಡಗೌಡ್ರ, ತಿರುಪತಿ ಎಚ್ ಕುಷ್ಟಗಿ, ಮುತ್ತಣ್ಣ ಕಲ್ಗೂಡಿ, ಶ್ರೀಮತಿ ದೀಪ ಎಂ ಸುಂಕದ ಹಾಗೂ ಸಹಾಯಕ ಚುನಾವಣಾಧಿಕಾರಿಗಳಾದ ಆರ್.ಎನ್. ಘಂಟಿ ಮತ್ತು ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರಾದ ಕೆಎಸ್ಆಲ್ದಿ ಸೇರಿದಂತೆ ಸಮಸ್ತ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಇತ್ತ ಬರ್ರಿ ಸೋಮ ಸ್ವಲ್ಪ ಆಮೇಲೆ ಕೂತಾರ. ಜರುಗಿದ ಶ್ರೀ ವಿಜಯ ಮಹಾಂತೇಶ ಸಹಕಾರ ಬ್ಯಾಂಕ್ ನೇಮಿತ ಹುನಗುಂದ ತಾಲೂಕು ಹುನಗುಂದ ಜಿಲ್ಲಾ ಬಾಗಲಕೋಟೆ ಇದರ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣಾ ಸಭಾ ನಡವಳಿಕೆ ಏನಂತಿರುತ್ತದೆ. ಮೊನ್ನೆ ಸಹಕಾರ ಸಂಘಗಳ ಜಂಟಿ ನಿಬಂಧಕರು ಹಾಗೂ ಚುನಾವಣಾಧಿಕಾರಿಗಳು ಸಹಕಾರ ಚುನಾವಣಾ ಪ್ರಾಧಿಕಾರ 27ರ ಆದೇಶ ಕ್ರಮ ಸಂಖ್ಯೆ ಚುನಾವಣೆ ಪ್ರಾಧಿಕಾರ ಬೆಂಗಳೂರು 11/2024-25 ದಿನಾಂಕ 13/9/2024 ಈ ಕೆಳಗೆ ಸಹಿ ಮಾಡಿದ ನನ್ನನ್ನು ಶ್ರೀ ವಿಜಯ ಮಹಾಂತೇಶ ಸಹಕಾರಿ ಬ್ಯಾಂಕ್ ನೇಮಿತ ಹುನಗುಂದ ಜಿಲ್ಲಾ ಬಾಗಲಕೋಟೆ ಮುಂದಿನ 5 ವರ್ಷಗಳ ಅವಧಿಗೆ ಆಡಳಿತ ಮಂಡಳಿ ಚುನಾವಣೆ ನಡೆಸಲು ಹಾಗೂ ಚುನಾವಣೆ ನಂತರ ಪದಾಧಿಕಾರಿಗಳ ಚುನಾವಣೆ ನಡೆಸಲು ಈ ಕೆಳಗೆ ಸಹಿ ಮಾಡಿ ನನ್ನನ್ನು ರಿಟರ್ನಿಂಗ್ ಆಫೀಸರ್ ಆಗಿ ನೇಮಿಸಿದ ಪ್ರಯುಕ್ತ ಸದರಿ ಬ್ಯಾಂಕಿನ ಪದಾಧಿಕಾರಿಗಳ ಚುನಾವಣೆಯನ್ನು
ದಿನಾಂಕ 19/2/2025 ನಿಗದಿಪಡಿಸಿ ಚುನಾವಣಾ ವೇಳಾಪಟ್ಟಿಯನ್ನು ದಿನಾಂಕ 10/2/2025 ಪ್ರಕಟಿಸಿ ಈ ಕೆಳಗಿನಂತೆ ಚುನಾವಣಾ ಪ್ರಕ್ರಿಯೆಯನ್ನು ಜರುಗಿಸಲಾಯಿತು. ಸದರಿ ಸಭೆಗೆ ಶ್ರೀ ಲಕ್ಷ್ಮೀಬಾಯಿ ಮುಕ್ಕಣ್ಣವರ ಹೊರತುಪಡಿಸಿ ಎಲ್ಲ ನಿರ್ದೇಶಕರು ಹಾಜರಿರುತ್ತಾರೆ. ಸದರಿ ಸಭೆಗೆ ಕೋರಂ ಬಂದಿರೋದ್ರಿಂದ ಸಭೆಯನ್ನು ಪ್ರಾರಂಭಿಸಲಾಯಿತು. ತಮಗೆಲ್ಲ ತಿಳಿದಿರಂಗೆ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲು ಬೆಳಗ್ಗೆ 11ರಿಂದ 1 ಗಂಟೆಯವರೆಗೆ ಕಾಲಾವಕಾಶ ನೀಡಲಾಗಿತ್ತು. ಸದರಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಶಕುಂತಲಾ ಸಂಗಪ್ಪ ಗಂಜಿಹಾಳ್, ಸೂಚಕರು ದೇವಣ್ಣ ರಾಮಲಿಂಗಪ್ಪ ಡಂಬಾಳ್, ಅನುಮೋದಕರು ಶ್ರೀ ತಿರುಪತಿ ಹನುಮಪ್ಪ ಕುಷ್ಟಗಿ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಸೋಮಶೇಖರ್ ಹುಲ್ಲಪ್ಪ ಬಲಕುಂದಿ, ಸೂಚಕರು ಶ್ರೀ ರವಿ ಮಹಾಂತಪ್ಪ ಹುಚ್ಚನೂರ್, ಅನುಮೋದಕರು ಶ್ರೀ ತಿರುಪತಿ ಹನುಮಪ್ಪ ಕುಷ್ಟಗಿ ಅವರು 1 ಗಂಟೆ ತನಕ ಇವರಿಬ್ಬರೇ ನಾಮಿನೇಷನ್ ಸಲ್ಲಿಸಿರುತ್ತಾರೆ. ಸದರಿ ನಂತರದಲ್ಲಿ ಸಭೆಯ ನೋಟಿಸನ್ನು ಓದಿ ದಾಖಲಿಸಿದ್ದೇವೆ. ಅನುಮೋದಕರಾಗಿ ಮುರಂದಗೌಡ ಮಲ್ಲನಗೌಡ ಕಲಗೋಡಿ ಅವರು ಅನುಮೋದಕರಾಗಿ ಕೊಟ್ಟಿರುತ್ತಾರೆ. ಸಭೆಯ ನೋಟಿಸನ್ನು 3 ಗಂಟೆಗೆ ನಿಗದಿಯಾಗಿದ್ದ ಆಡಳಿತ ಮಂಡಳಿ ಸಭೆಯ 19 ಜನರಲ್ಲಿ 18 ಜನ ಹಾಜರಿರುತ್ತಾರೆ. ಕಾರ್ಯಕಲಾಪಗಳನ್ನು ಪ್ರಾರಂಭಿಸಲಾಯಿತು. ಸದರಿ ಸಭೆಯಲ್ಲಿ ನಿಯಮ 14 AG ಪ್ರಕಾರ ನಾಮಪತ್ರಗಳ ಪರಿಶೀಲನೆ ಮಾಡಲಾಯಿತು. ಸದರಿ ಮೀಟಿಂಗಲ್ಲಿ ನಾಮಪತ್ರಗಳನ್ನು ಪರಿಶೀಲನೆ ಮಾಡಿ ಅಧ್ಯಕ್ಷ ಸ್ಥಾನಕ್ಕೆ ಸಲ್ಲಿಸಿದ ನಾಮಪತ್ರ ಶ್ರೀಮತಿ ಶಕುಂತಲಾ ಸಂಗಪ್ಪ ಗಂಜಿಯಾಳ್ ಇವರ ನಾಮಪತ್ರವನ್ನು ಪರಿಶೀಲಿಸಲಾಗಿ ನಾಮಪತ್ರವು ಕ್ರಮಬದ್ಧವಾಗಿರುವುದರಿಂದ ನಾಮಪತ್ರವನ್ನು ಅನುಮೋದಿಸಿ ಕ್ರಮಬದ್ಧವಾಗಿರುವುದರಿಂದ ಸ್ವೀಕರಿಸಲಾಗಿದೆ. ತದನಂತರ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀ ಸೋಮಶೇಖರ್ ಹುಲ್ಲಪ್ಪ ಬಲಕುಂದಿ ಅವರು ನಾಮಪತ್ರ ಸಲ್ಲಿಸಿದ್ದು ಸದರಿ ನಾಮಪತ್ರವನ್ನು ಪರಿಶೀಲಿಸಲಾಗಿದೆ. ಕಾನೂನುಬದ್ಧವಾಗಿರುವುದರಿಂದ ಸದರಿ ನಾಮಪತ್ರವನ್ನು ಅನುಮೋದಿಸಲಾಗಿದೆ. ಪ್ರಕಟಣೆ ಮಾಡಬೇಕಾಗಿತ್ತು. ಅದರ ಅನ್ವಯ ಕೇವಲ 2 ನಾಮಪತ್ರಗಳು ಸ್ವೀಕೃತವಾಗಿರುವುದರಿಂದ ಸದರಿ ನಾಮಪತ್ರಗಳನ್ನು ಪರಿಶೀಲಿಸಿ ಈ ಕೆಳಗೆ ಕಾಣಿಸಿದ ಶ್ರೀಮತಿ ಶಕುಂತಲಾ ಸಂಗಪ್ಪ ಗಂಜಿಯಾಳ್ ಉಪಾಧ್ಯಕ್ಷ ಸ್ಥಾನಕ್ಕೆ ಪಟ್ಟಿ ಪ್ರಕಟಣೆ ನಂತರ ಆಯ್ಕೆಯಾಗಬೇಕಾದ ಸ್ಥಾನಗಳಿಗೆ ಅಷ್ಟೇ ಸಂಖ್ಯೆಯ ಈಕೆಯನ್ನು ಕಾಣಿಸಿದ ಉಮೇದುದಾರರಾದ ಶ್ರೀಮತಿ ಶಕುಂತಲಾ ಸಂಗಪ್ಪ ಗಂಜಿಯಾಳ್ ಇವರು ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಶ್ರೀ ಸೋಮಶೇಖರ್ ಹುಲ್ಲಪ್ಪ ಬಲಕುಂದಿ ಉಪಾಧ್ಯಕ್ಷ ಸ್ಥಾನಕ್ಕೆ ಇವರುಗಳು ಮಾತ್ರ ಅಂತಿಮ ಕಣದಲ್ಲಿ ಉಳಿದುದರಿಂದ ಸದರಿಯವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಈ ಮೂಲಕ ಘೋಷಿಸಲಾಯಿತು. ಅದ ಈ ಕಾಲಾವಧಿ ಹೇಳಿಲ್ಲಲ್ಲ. ಮುಂದಿನ 5 ವರ್ಷ ಸೋಮಣ್ಣ ಬಾ ಅಂತೇಳಿ ಪಾದಗಳಿಗೆ ಪರಮುತ್ತು ನಿರ್ದೇಶಕರಿಗೂ ನನ್ನ ಒಂದು ಧನ್ಯವಾದಗಳನ್ನು ಹೇಳುತ್ತಾ ತಾವು ಎಲ್ಲರೂ ಸಹಕಾರದಿಂದ ನನಗೆ ಉಪಾಧ್ಯಕ್ಷ ಸ್ಥಾನವನ್ನು ನೀಡುತ್ತಿದೆ. ಅದನ್ನು ಈ ಬ್ಯಾಂಕಿನ ಒಂದು ಸರಿಯಾಗಿ ಹೇಳಿ ತಮ್ಮ ಸಹಕಾರದಿಂದ ತೋರಿಸಿದ್ದೀರಿ. ಆಮೇಲೆ ನಂತರ ದಿನಮಾನಗಳಲ್ಲಿ ನಮ್ಮ ರೈತರ ಮೇಲೆ ವಿಶ್ವಾಸ ಪ್ರೀತಿ ಬಿಟ್ಟು ನಮ್ಮನ್ನು ಸತತವಾಗಿ 8 ಬೇರೆ ವಿಷಯವನ್ನು ಮಾಡಿದರೆ. ಅದೇ ರೀತಿ ಇಂದು ನಡೆದ ಅಧ್ಯಕ್ಷ ಉಪಾಧ್ಯಕ್ಷನ ಚುನಾವಣೆಯಲ್ಲಿ ನಮ್ಮ ಪತ್ನಿಯನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದು. ಆಮೇಲೆ ಸೋಮಶೇಖರ್ ಬಲಕುಂದಿ ಅವ್ರನ್ನ ಅವಿರೋಧ ಮಾಡಿದ್ದೀರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಅದೇ ರೀತಿ ಈಗ ಹಿಂದಿನ ಆಡಳಿತಾವಧಿಯಲ್ಲಿ ಯಾವ ರೀತಿ ಎಲ್ಲ ನಿರ್ದೇಶಕರು ಆಡಳಿತ ಮಾಡೋರಿಗೆ ಯಾವ ರೀತಿ ಸಹಕಾರ, ಸಹಾಯ, ಆಶೀರ್ವಾದ, ಮಾರ್ಗದರ್ಶನ ಮಾಡಿದ್ದು ಅದೇ ರೀತಿ ನನ್ನ ಪತ್ನಿಯ ಮೇಲೇನು ಇರಲಿ ಅಂತ ಆಶಿಸುತ್ತಾ, ಅದೇ ರೀತಿ ಗಂಜಾಳ ಮತ್ತು ರೋಣದ ಪಂಚಾಯತ್ ಪರವಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ.
ಲಗ್ನ ಮಾಡಿ ಏನು ಮಾಡ್ತಾರೆ ನಾನು ಕೂಡ ಈ ಸಂಸ್ಥೆಯಲ್ಲಿ ಮಾತಾಡುವ ಸೇವೆ